ಹೆಂಗಳೆಯರ ಸಂಭ್ರಮದ ಹಬ್ಬ ಗೌರಿ ಹಬ್ಬ. ಕಾರ್ತಿಕ ಮಾಸದಲ್ಲಿ ಹೊಸ್ತಿಲ ಹುಣ್ಣಿಮೆಯ ನಂತರದ ತಿದಿಗಿ ಎಂದು ಆಚರಿಸಲಾಗುವಂತ ಹೆಂಗಳೆಯ ವಿಶೇಷ ಹಬ್ಬ ಅಂದ್ರೆ ಅದು ಗೌರಿ ಹುಣ್ಣಿಮೆಯಾಗಿದೆ. ಕೂಡ್ಲಿಗೆ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ಮಹಿಳೆಯರು ಮತ್ತು ಯುವತಿಯರು, ಮಕ್ಕಳು, ಬಾಲಿಯರು ಅತ್ಯಂತ ಸಂಭ್ರಮದಿಂದ ಗೌರಿ ಹಬ್ಬವನ್ನು ಆಚರಿಸಿದರು. ಗೌರಿಯನ್ನ ಕೂರಿಸಿ ಗೌರಿಗೆ ಚೆಂಡು, ಸೇವಂತಿ ಹೂವು ಹಾಗೂ ಅಂಬರ ಹೂಗಳಿಂದ ಅಲಂಕರಿಸಿ ಆರಾಧಿಸಲಾಗುತ್ತೆ. ತಟ್ಟೆಗಳಲ್ಲಿ ವಿವಿಧ ಆಕಾರದ ಸಕ್ಕರೆ ಗೊಂಬೆ ಹಾಗೂ ದೀಪಗಳನ್ನಿಟ್ಟು ಆರತಿ ಬೆಳಗಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಹಾಲ ಬೆಳದಿಂಗಳ ಬೆಳಕಲ್ಲಿ ಎಲ್ಲ ಮಕ್ಕಳು, ಮಹಿಳೆಯರು ಶೃಂಗಾರಗೊಂಡು ತಟ್ಟೆಯಲ್ಲಿ ಆರತಿ ದೀಪಗಳನ್ನು ಹಚ್ಚಿ ಗೌರಿಗೆ ಆರತಿ ಮಾಡಲು ಗೌರಿಯನ್ನ ಪ್ರತಿಷ್ಠಾಪಿಸಲಾಗಿರುವಲ್ಲಿ ತೆರಳುತ್ತಾರೆ. ಗೌರಿಗೆ ಸಕ್ಕರೆ ಆರತಿ ಬೆಳಗುವ ಸೊಬಗನ್ನ ಕಣ್ತುಂಬಿಕೊಳ್ಳುವುದೇ ಒಂದು ಮಹಾನಂದ. ಆರತಿಯನ್ನ ಹೆಂಗಳೆಯರು ಬೆಳಗುವಾಗ ಗೌರಿಯ ಕುರಿತಾದ ಹಾಡುಗಳನ್ನು ಹಾಡ್ತಾರೆ. ಹೊಸ್ತಿಲ ಹುಣ್ಣಿಮೆಯಂದು ವಿಧಿವತ್ತಾಗಿ ಗೌರಿಯನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಅಂದಿನಿಂದ ಪ್ರತಿದಿನಾಲು ಸಂಜೆ ಗೌರಿ ಆರಾಧನೆ ನಡೆಯುತ್ತೆ. ಹಲವೆಡೆಗಳಲ್ಲಿ ಪ್ರತಿಷ್ಠಾಪಿಸಿದ ದಿನದಂದೇ ಆರತಿ ಬೆಳಗ್ತಾರೆ. ಬಹುತೇಕ ಕಡೆಗಳಲ್ಲಿ 3 ದಿನಗಳ ಕಾಲ ಗೌರಿ ಹಬ್ಬವನ್ನು ಆಚರಿಸ್ತಾರೆ. ಇನ್ನು ಕೆಲವೆಡೆಗಳಲ್ಲಿ 5 ದಿನಗಳ ಕಾಲ ಗೌರಿಯನ್ನು ಆರಾಧಿಸಲಾಗುತ್ತೆ. ಇಷ್ಟರಲ್ಲಿ ತಮಗೆ ಅನುಕೂಲವಾಗುವ ದಿನದಲ್ಲಿ ಗೌರಿಗೆ ಸಕ್ಕರೆ ಆರತಿ ಬೆಳಗಿ ಆರಾಧಿಸಲಾಗುತ್ತೆ. ಪದ್ಧತಿಯಂತೆ ಕೂಡ್ಲಿಗಿ ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ಹಾಗೂ ಪಟ್ಟಣದ 10ನೇ ವಾರ್ಡ್ನ ಜಂಗಮರ ಮನೆಯಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆಯಾಗಿತ್ತು. ಇದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಗ್ರಾಮದ ಪ್ರಮುಖ ದೇವಸ್ಥಾನದ ಅಂಗಡಿಗಳಲ್ಲಿ ಗೌರಿಯನ್ನು ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತೆ. ಬಾಲ್ಯರು, ಯುವತಿಯರು, ಮಹಿಳೆಯರು ಗ್ರಾಮದ ಗೌರಿ ಪ್ರತಿಷ್ಠಾಪಿಸಿರುವ ಸ್ಥಳಕ್ಕೆ ತೆರಳಿ ಗೌರಿ ಸಕ್ಕರೆ ಆರತಿಯನ್ನು ಬೆಳಗ್ತಾರೆ. ಅಂತಿಮ ದಿನದಂದು ರಾತ್ರಿ ಗೌರಿಯನ್ನು ನಿಯಮಾವಳಿಗಳಂತೆ ಗಂಗೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಇದಕ್ಕೂ ಮುನ್ನ ಮಹಿಳೆಯರು ಗೌರಿಯನ್ನು ತಮ್ಮ ತಲೆಯ ಮೇಲೆ ಕೂರಿಸಿಕೊಂಡು ಗೌರಿಯ ಕುರಿತು ಹಾಡು ಹೇಳುವ ಸಂಪ್ರದಾಯ ಕೂಡ ಇದೆ. ಗೌರಿಯನ್ನ ಗಂಗೆ ಕಾಣಿಸಿದ ಮರುದಿನವೇ ಗೌರಿ ಮಕ್ಕಳು ಸಂಬಂಧಿಕರ ಮನೆಗೆ ತೆರಳಿ ಕೋಲಾಟ ಆಡ್ತಾರೆ. ಆರತಿ ಬೆಳಗ್ಗೆ ಅವರಿಂದ ಉಡುಗೊರೆ ಪಡೆಯುವುದರ ಮೂಲಕ ಹಬ್ಬವನ್ನು ತುಂಬಾ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸಲಾಗುತ್ತೆ. ವರದಿ ಬಿಜಿ ಋಷಭೇಂದ್ರ. ಯಾಕೆ ಬೆಳಗ್ಲಿಲ್ಲ? ಯಾಕೋ
ಊರಂ ಬಾವ್ಯಾಕ ಏಯ್ ಹಾಂ ನಡಿ ಆ ಕಡೆ ನಡಿ. ಟಿವಿ ಬರ್ತಿರೋದು ಟಿವಿ ಚಾನಲ್ ಅಂತ ಪ್ರಗತಿ ಅಂತ ಯಾರು ಅಮ್ಮ ಅಕ್ಕ ಇಲ್ಲಿ ಹಿಂದಿನ ವರ್ಷನ ಆ ಕಡೆ ವರ್ಷ ಇತ್ತು ಅಲ್ಲಿ. ಇಲ್ಲ ಬರ್ರಿ. ಇದೆ ಮತ್ತು ಇಲ್ಲಿ ಒಂದು ಇದು ಈಗ ನೀವು ಅಷ್ಟು ವಿಡಿಯೋ ಹಾಕೋಕ್ಕಾಗಲ್ಲ ನೀವು. ಸರ್ ಇಲ್ಲ ಏನು ಮಾಡ್ತೀವಿ ಅಂದರೆ ಅಷ್ಟೇ ನೀವು ಅರ್ಧ ತಾಸಿನ 3 ನಿಮಿಷ ಅವ್ರು ಏನು ಮಾಡ್ತಾರೆ ಪುಟ್ಟಿ ಏನಮ್ಮ ನಿನ್ನ ಹೆಸರು? ಹ್ಞೂ ಇದಾಗುತ್ತಲ್ಲ ಸರ್, ಅಫೆನ್ಸ್ ಆಗುತ್ತೆ ಅದು. ಆಮೇಲೆ ಕಾಮನ್ನೇ ಬಂದ್ಬಿಡೋದು. ಈಗ ಹೋಗಿದ್ದಾರೆ, ಲೈನ್ ಮಾಡಿದ್ದಾರೆ. ಲೈನ್ ಇದೆ ನೋಡಿ ಇವಾಗ. ನೈದಿಲ್ಲ ಅಲ್ಲ ಅವಳ ಕಡೆ ಆಮೇಲೆ ಲೋಕಲ್ ಆ್ಯಪ್ ಅಂತಂದು ಅದರಲ್ಲಿ ಒಂದು 5-6 ಕಣ್ಣು ಮುಚ್ಚಿಬಿಡ ಪದ್ಮ. ಯಾರಿಲ್ಲ ಮಣ ತಕೊಂಬರ್ತೀನಿ.